ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ. ಭತ್ತದ ಜಿಗಿಹುಳ ಮತ್ತು ಕಾಂಡ ಕೊರಕಗಳ ನಿಯಂತ್ರಣ ಆಧಾರಿತ ಈ ವಿಡಿಯೋದ 4ನೇ ಮಾಡ್ಯೂಲ್ಗೆ ಇದರ ಹೆಸರೇ ಡೆಲಾಡಾಕ್ಸಿನ್, ಒಂದು ಶಕ್ತಿಶಾಲಿ ಪರಿಹಾರ. ಈ ಮಾಡ್ಯೂಲ್ನಲ್ಲಿ ನಾವು ಪರಿಚಯಿಸುತ್ತಿದ್ದೇವೆ ಡೆಲಾಡಾಕ್ಸಿನ್. ಇದೊಂದು ಹೊಸ ಪೀಳಿಗೆಯ ಕೀಟನಾಶಕ. ಇದನ್ನು ಜಿಗಿಹುಳ ಮತ್ತು ಕಾಂಡಕೊರಕ ಕೀಟಗಳ ಸರಿಯಾದ ಸಮಯದಲ್ಲಿ ನಿಯಂತ್ರಣಕ್ಕಾಗಿ ವಿಶೇಷವಾಗಿ ತಯಾರಿಸಲಾಗಿದೆ. ಈ ಸವಾಲನ್ನು ಎದುರಿಸಲು ಕಾರ್ಟೆವಾ ತಂದಿದೆ ಡೆಲಾಡಾಕ್ಸಿನ್. ಭತ್ತದ ಫಸಲಿಗೆ ವಿಶೇಷ ರೀತಿಯಲ್ಲಿ ತಯಾರಿಸಲಾದ ಒಂದು ಹೊಸ ಪೀಳಿಗೆಯ ಕೀಟನಾಶಕ. ಡೆಲಾಡಾಕ್ಸಿನ್ ಜಿಗಿಹುಳದ ವಯಸ್ಕ ಮತ್ತು ನಿಂಫ್ ಮತ್ತು ಕಾಂಡಕೊರಕ ಕೀಟದ ಲಾರ್ವಾಗಳ ಪರಿಣಾಮಕಾರಿ ನಿರ್ವಹಣೆ ಮಾಡುತ್ತದೆ. ಇದು ಕೀಟಗಳ ಮೇಲೆ ವೇಗದಿಂದ ಪರಿಣಾಮ ಬೀರುತ್ತದೆ ಮತ್ತು ಕೀಟಗಳು ಆರಂಭಿಕ ದಾಳಿ ಮಾಡಲು ಪ್ರಯತ್ನಿಸಿದಾಗ ಬೆಳೆಗಳ ಮೇಲೆ ಒಂದು ರಕ್ಷಕ ಪದರ ನಿರ್ಮಿಸುತ್ತದೆ. ಭತ್ತದ ಬೆಳೆಯಲ್ಲಿ ಡೆಲಾಡಾಕ್ಸಿನ್ನ ಬಳಕೆಯ ಸರಿಯಾದ ಸಮಯ ಹೂಗೊಂಚಲು ಆರಂಭದಿಂದ ಮಧ್ಯ ಬೂಟಿಂಗ್ ಹಂತದವರೆಗೆ. ಇದು ಫಸಲಿಗೆ ಭರವಸೆಯ ಸುರಕ್ಷೆ ನೀಡುತ್ತದೆ. ಡೆಲಾಡಾಕ್ಸಿನ್ ದ್ರವ ರೂಪದಲ್ಲಿ ಬರುತ್ತದೆ. ಡೆಲಾಡಾಕ್ಸಿನ್ನ ಬಳಕೆ 200 ಮಿಲಿಲೀಟರ್ ಪ್ರತಿ ಎಕರೆಯಂತೆ ಪ್ರಮಾಣದಲ್ಲಿ ಮಾಡಬೇಕು. ಭತ್ತದ ಬೆಳೆಯಲ್ಲಿ ಡೆಲಾಡಾಕ್ಸಿನ್ನ ಬಳಕೆಯ ಸರಿಯಾದ ಸಮಯ ಹೂಗೊಂಚಲು ಆರಂಭದಿಂದ ಮಧ್ಯ ಬೂಟಿಂಗ್ ಹಂತದವರೆಗೆ. ಆ ವೇಳೆ ಫಸಲಿಗೆ ಜಿಗಿಹುಳ ಮತ್ತು ಕಾಂಡಕೊರಕ ಹಾವಳಿಯ ಅಧಿಕ ಅಪಾಯವಿರುತ್ತದೆ. ಆದರೆ ಡೆಲಾಡಾಕ್ಸಿನ್ನ ಸಾಮರ್ಥ್ಯದ ಸಂಪೂರ್ಣ ಲಾಭವನ್ನು ಪಡೆಯಲು ಸರಿಯಾದ ಸಮಯದಲ್ಲಿ ಸಿಂಪಡಿಸುವುದು ಮತ್ತು ನಿಗದಿತ ಸಿಂಪಡಿಸುವ ವೇಳಾಪಟ್ಟಿಯನ್ನು ಅನುಸರಿಸುವುದು ಬಹಳ ಮುಖ್ಯ. ಇದರಿಂದ ಕಾಂಡಕೊರಕ ಕೀಟಗಳ ನಿರ್ವಹಣೆಯಲ್ಲಿ ನೀವು ಪ್ರತಿ ಬಾರಿಯೂ ಗೆಲ್ಲುವುದು ಖಚಿತ. ಮುಂದಿನ ಮಾಡ್ಯೂಲ್ನಲ್ಲಿ ನಾವು ತಿಳಿಯೋಣ ಉತ್ತಮ ಪರಿಣಾಮಕ್ಕಾಗಿ ಇದನ್ನು ಯಾವಾಗ ಮತ್ತು ಹೇಗೆ ಬಳಸಬೇಕು ಎಂದು.